ಬ್ರೇಮ್ಸ್ ಅವ್ಯವಸ್ಥೆಯ ತನಿಖೆಯ ವಿಚಾರವಾಗಿ ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ತನಿಖೆಯ ಬಗ್ಗೆ ಯಾರೂ ಮೌನ ವಹಿಸಿಲ್ಲ, ನಾವು ತನಿಖೆ ಮಾಡಲು ಹೇಳಿದ್ವಿ, ಆದರೆ ನ್ಯಾಯಾಲಯ ತಡೆಯಾಜ್ಞೆಯನ್ನ ನೀಡಿದೆ. ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ನಡೆಸಿ ವರದಿ ಕೂಡ ಪಡೆದುಕೊಂಡಿದ್ದೇವೆ, ಆದರೆ ಕ್ರಮ ಕೈಗೊಳ್ಳಬೇಕಾದ ಸಮಯದಲ್ಲಿ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ತಂದಿದ್ದಾರೆ. ಆ ತಡೆಯಾಜ್ಞೆ ತೆರವುಗೊಳಿಸಲು ನಾವು ಕ್ರಮ ಕೈಗೊಳ್ಳುತ್ತಾ ಇದ್ದೇವೆ, ನಮ್ಮ ಕಡೆಯಿಂದ ಕ್ರಮ ಕೈಗೊಂಡಿದ್ದೇವೆ, ಆದರೆ ವಿಷಯ ನ್ಯಾಯಾಲಯದಲ್ಲಿದೆ, ಆದ್ದರಿಂದ ತಡೆಯಾಜ್ಞೆ ತೆರವಿಗಾಗಿ ಪ್ರಯತ್ನ ಪಡುತ್ತಾ ಇದ್ದೇವೆ. ಬೀದರ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಬ್ರೇಮ್ಸ್ ಅವ್ಯವಹಾರದ ಕುರಿತು ಈ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಶರಣ ಪ್ರಕಾಶ್ ಪಾಟೀಲ್ ಅವರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ತನಕ ಯಾರು ಮೌನ ಆಗಿಲ್ಲ. ನಾವು ಎನ್ಕ್ವೈರಿ ಮಾಡಕ್ಕೆ ಹೇಳಿದ್ವಿ, ಕೋರ್ಟ್ ಸ್ಟೇ ಕೊಟ್ಟಿದೆ. ಅವ್ರು ಹೋಗಿ ನಾವು ಇವ್ರ ಮೇಲೆ ಎನ್ಕ್ವೈರಿ ಮಾಡಿ ಅಂಥೇಳಿ ಒಬ್ಬ ರಿಟೈರ್ಡ್ ಜಡ್ಜ್ದು ಅಪಾಯಿಂಟ್ ಮಾಡಿ ಎನ್ಕ್ವೈರಿ ಮಾಡಿದ್ವಿ. ಎನ್ಕ್ವೈರಿ ರಿಪೋರ್ಟು ಸಬ್ಮಿಟ್ ಮಾಡಿದ್ರು. ಅದ್ರ ಮೇಲೆ ಅವ್ರು ಹೋಗಿ ಸ್ಟೇ ತಂದಿದ್ದಾರೆ, ಅದನ್ನು ಸ್ಟೇ ವೆಕೇಟ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಅದಕ್ಕೇ ನಾವು ಒಂದು ಎನ್ಕ್ವೈರಿ ಮಾಡಿದ್ದೀವಿ. ಎನ್ಕ್ವೈರಿ ಮಾಡಿ ರಿಪೋರ್ಟ್ ಬಂದಿದೆ. ಆ ರಿಪೋರ್ಟ್ ಮೇಲೆ ಆ್ಯಕ್ಷನ್ ತೊಗೊಳ್ಳುವಾಗ ಕೋರ್ಟ್ ಸ್ಟೇ ಕೊಟ್ಟಿದೆ, ಅದನ್ನು ವೆಕೇಟ್ ಮಾಡಿಸ್ತಾ ಇದ್ದೀವಿ. ಮ್ಯಾಟರ್ ಇಸ್ ಇನ್ ಕೋರ್ಟ್. ನಮ್ಮ ಕಡೆಯಿಂದ ಏನು ಆ್ಯಕ್ಷನ್ ತೊಗೊಳ್ಬೇಕು ತೊಗೊಂಡಿದ್ದೀವಿ. ಯಾಕಂದ್ರೆ ಗಂಭೀರ ಸಮಸ್ಯೆ ಕರೆಕ್ಟು. ಅದಕ್ಕೇನೆ ನಾವು ಏನು ಮಾಡಬೇಕು ಕ್ರಮ ಕೈಗೊಂಡಿದ್ದೀವಿ. ಕೋರ್ಟ್ ಅದಕ್ಕೆ ಸ್ಟೇ ಕೊಟ್ಟಿದೆ, ವೆಕೇಟ್ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ.